ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪ್ಲಿ ಸುಪ್ರಿಯಾಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಆ್ಯಂಡ್ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾವು ಎಲ್ಲಿಗೆ ಹೊರಟಿದ್ದೀವಿ ಹೇಳ್ತೇನೆ ನಿಮಗೆ. ಲಾಸ್ಟ್ ವ್ಲಾಗ್ನಲ್ಲಿ ಹೇಳಿದ್ದೆ ನಾನು, ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಹಾಕ್ತೀನಿ ನಮ್ಮ ಮನೆ ವೀಡಿಯೋದು, ಯಾಕಂದರೆ ವೆರಿ ಲೆಂತಿ ಆಗುತ್ತೆ ಅಂತ ಹೇಳ್ತಾ. ಇದು ಗೋಕುಲ್ ನಗರ್ ಇನ್ಫೋಸಿಸ್ ನೋಡ್ತಾ ಇದ್ದೀರಾ ನೀವು. ಇನ್ಫೋಸಿಸ್ ಏರ್ಪೋರ್ಟ್ ದಾಟೆಗಿಂದ ಗೋಕುಲ್ ನಗರಕ್ಕೆ ಹೋಗಬೇಕು. ಗೋಕುಲ್ ನಗರಿಂದ ರೇವಡಿಯಾಲದಿಂದ ದತ್ತಾನಗರ ಕಡೆ ಬರುತ್ತೆ ನಮ್ಮ ಮನೆ. ಹಾಗೆ ಶೂಟಿಂಗ್ ಮಾಡ್ತಾಯಿದ್ದೆ. ಇದು ನೋಡಿ ನಮ್ಮ ಮನೆ. ಇನ್ನೂ ಕನ್ಸ್ಟ್ರಕ್ಷನ್ ಬಾಕಿ ಇದೆ, ನಡೀತಾ ಇದೆ ಸ್ವಲ್ಪ. ನಾವು ಅಲ್ಲಿಂದ ಬಂದಿದ್ವಲ್ಲ, ಗುಜರಾತಿಂದ ನೋಡ್ಕೊಂಡು ಬಂದ್ರಾತಂತೇಳಿ ಹೋಗಿದ್ವಿ. ಇವ ಡೋರ್ ಓಪನ್ ಮಾಡ್ತಾ ಇದ್ದಾನೆ. ನೋಡ್ತಾ ಇದ್ದಿಲ್ಲ, ಇದು ಲಿವಿಂಗ್ ಏರಿಯಾ. ಎಲ್ಲ ಸಾಮಾನು ಹಾಗೆ ಇದ್ದಾವೆ, ಟೈಲ್ಸ್ ಎಲ್ಲ ಬೇಕಾಗಿದ್ದು. ತಲೆಗೆ ಟೈಲ್ಸ್ ಹಚ್ಚಿದ್ದಾರೆ, ಆದರೆ ಸ್ಕ್ರ್ಯಾಚಸ್ ಆಗಬಾರ್ದು ಅಂಥೇಳಿ ನಮ್ಮ ಅಪ್ಪಾಜಿ ಅದ್ರ ಮೇಲೆ ಬೆಡ್ ಹಾಕ್ಸಿದ್ದಾರೆ. ಅದು ಆ ಕಡೆ ಕಾಣಿಸ್ತಾ ಇರೋದು ಮಾಸ್ಟರ್ ಬೆಡ್ರೂಮು. ಇದು ಈ ಕಡೆ ಏನಿದು ದೇವ್ರ ಮನೆ ನೀವು ನೋಡ್ತಾ ಇದ್ದೀರಾ, ಇದಕ್ಕೂ ಇನ್ನೂ ಹಾಫ್ ಟೈಲ್ಸ್ ಹಚ್ಚಿಸ್ಬೇಕು. ನೆಕ್ಸ್ಟ್ ನಮ್ಮ ಮಮ್ಮಿ ಬರ್ತಾ ಇದ್ದಾರೆ, ನೋಡ್ಕೊತ ವಿಡಿಯೋ ಮಾಡಂತ ಹೇಳ್ತಾ ಇದ್ದಾರೆ. ಆಮೇಲೆ ಇದು ನೀವು ನೆಕ್ಸ್ಟ್ ಏನು ನೋಡ್ತಾ ಇದ್ದೀರಲ್ಲ, ಇದು ಕಿಚನ್ನು, ಅಡುಗೆ ಮನೆ. ನೋಡ್ತಾ ಇದ್ದೀರಾ ಯಾವ ಟೈಲ್ಸ್ ಹಚ್ಚಿದ್ದಾರೆ. ನಮ್ಮ ಮಮ್ಮಿ ಅಪ್ಪಾಜಿ ಸೆಲೆಕ್ಟ್ ಮಾಡಿರೋ ಟೈಲ್ಸೇ ಬೇರೆ, ಅವ್ರು ಹಚ್ಚಿರೋದೇ ಬೇರೆ. ಹಿಂಗಾಗಿ ನಾವು ಊರಿಗೆ ಹೋದಾಗ ಅವ್ರ ಕಡೆ ಹೇಳಿಸಿ ಬೇರೆ ಟೈಲ್ಸ್ ತರಿಸಿ ವೈಟ್ ಟೈಲ್ಸ್ ಹಚ್ಚಿದ್ದೇವೆ. ನೋಡಿರಿ, ಈ ಟೈಲ್ಸಿಗೂ ನಾವು ಮುಂದೆ ತೋರಿಸ್ತಾ ಇರೋ ವಿಡಿಯೋ ವೈಟ್ ಟೈಲ್ಸಿಗೂ ಏನು ಡಿಫ್ರೆನ್ಸ್ ಇದೆ ಹೇಳ್ರಿ ನೀವು. ಇದು ಚೆಂದ ಕಾಣಿಸ್ತಾ ಇದೆಯೋ ಇಲ್ಲ ನಾವು ನೆಕ್ಸ್ಟ್ ಮೇಕವರ್ ಮಾಡಿಸಿದ್ವಲ್ಲ ಅದು ಕರೆಕ್ಟ್ ಕಾಣಿಸ್ತಾ ಇದೆಯೋ. ಇದು ನೋಡಿರಿ, ನಾವು ಟಾಪ್ ಟು ಬಾಟಮ್ ವೈಟ್ ಟೈಲ್ಸ್ ಹಚ್ಚಿದ್ವಿ ಅಡುಗೆ ಮನೆಗೆ ಬೇಕಂತೇಳಿ. ಆದಷ್ಟು ವೈಟ್ ಇದ್ದಷ್ಟು ರಿಚ್ ಲುಕ್ ಕೊಡ್ತೈತೆ ಅನ್ನೋದು ನಮ್ಮ ಪಾಯಿಂಟ್ ಆಫ್ ವ್ಯೂ. ಆದರೆ ನಾವು ಸೆಲೆಕ್ಟ್ ಮಾಡಿರೋದು ಒಂದಾಗಿತ್ತು, ಅವ್ರು ಹಚ್ಚಿರೋದು ಬೇರೆದಾಗಿತ್ತು. ಮ್ಯಾಕ್ಸಿಮಮ್ 3 ಇಯರ್ಸ್ ಆಗಕ್ಕೆ ಬಂದಿದೆ ಕನ್ಸ್ಟ್ರಕ್ಷನ್ ಮಾಡತ್ತು. ಅವ್ರು ಇನ್ನೂ ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಕೆಲಸ ಹಿಂಗೆ ಸ್ಲೋ ಆಗಿ ನಡೀತಾನೇ ಇದೆ. ಅಡುಗೆ ಮನೆ ದೇವ್ರ ಮನೆಗೂ ನಾವು ಟಾಪ್ ಟು ಬಾಟಮ್ ಟೈಲ್ಸ್ ಹಚ್ಚಿದ್ವಿ. ಇದು ಅಟ್ಯಾಚ್ ಬಾತ್ರೂಮು. ಇದು ಐತಲ್ಲ ಮಾಸ್ಟರ್ ಬೆಡ್ರೂಮು. ಅವ್ರ ಕಿಟಕಿ ಓಪನ್ ಮಾಡ್ತಾ ಇದ್ದಾರೆ ಇಬ್ಬರು ನಿಂತ್ಕೊಂಡು. ಇನ್ನೂ ನಮ್ಗೆ ಏನೇನು ಚೇಂಜಸ್ ಬೇಕಲ್ಲ ನಾವು ಹೋಗಿ ಹೇಳಿದ್ವಿ. ಆಲ್ಮೋಸ್ಟ್ ಅಲ್ಲೇನೋ ಕೆಲಸ ನಡೀತಿದ್ದಾಗೂ ನಮ್ಮ ಮಹೇಶ್ ಕಾಕ ಹೋಗಿ ಅಟೆಂಡ್ ಮಾಡ್ತಾರೆ. ಅವ್ರು ನೋಡಿ ಏನನ್ನೋದು, ಏನು ಸರಿ ಇದೆ ಏನು ತಪ್ಪಿದೆ ಅನ್ನೋ ನಮಗೆ ಇನ್ಫಾರ್ಮ್ ಮಾಡ್ತಾರೆ. ಅದ್ರ ಪ್ರಕಾರ ನಮ್ಮ ಅಪ್ಪಾಜಿ ಮತ್ತು ಅವ್ರ ಜೊತೆ ಕಾಂಟ್ರಾಕ್ಟ್ ಕೊಟ್ಟಿರ್ತೀವಲ್ಲ ಅವ್ರ ಜೊತೆ ಮಾತಾಡ್ತಾರೆ. ಏನೇ ಕೆಲಸ ಇದ್ದರೂ ನಮ್ಮ ಕಾಕ ಇಮಿಡಿಯೇಟಲ್ಲಿ ಹೋಗಿ ನೋಡ್ತಿರ್ತಾರೆ. ಅವರೇ ನಮಗೆ ಇನ್ಫಾರ್ಮ್ ಮಾಡೋದು ಹಿಂಗಾಗಿದೆ ಹಿಂಗಿಲ್ಲ ಅಂಥೇಳಿ. ಟೈಲ್ಸ್ ಹಚ್ಚೋ ಹೊತ್ನಾಗೂ ಅವರೇ ಇದ್ದರು. ಇದು ನಾರ್ಮಲ್ ಸೈಜ್ ಬೆಡ್ರೂಮ್, ಅದು ಮಾಸ್ಟರ್ ಬೆಡ್ರೂಮ್ ಆಗಿತ್ತು. ಇದು ನಾರ್ಮಲ್ ಕಿಂಗ್ ಸೈಜ್ ಬೆಡ್ರೂಮು. ನೋಡ್ತಾ ಇದ್ದೀರಾ, ಒಂದು ರೂಮಿಗೆ 2 ವಿಂಡೋಸ್ ವೆಂಟಿಲೇಷನ್ ಬಿಟ್ಟಿದ್ದೀವಿ. ಮೇಲೆ ಸ್ಟೋರೇಜ್ಗೆ ಅಂತೇಳಿ ಮಾಡಿಸಿರೋದು. ಲಾಸ್ಟ್ 6 ಮಂತ್ ಬಿಫೋರ್ ಡಿಸೆಂಬರ್ ಒಳಗೆ ನಾವು ನಮ್ಮ ಮಮ್ಮಿ ರಿಲೇಷನ್ ಕಡೆಯಿಂದ 3 ಮ್ಯಾರೇಜಸ್ ಅಟೆಂಡ್ ಮಾಡೋಕ್ಕೆ ಹೋಗಿದ್ವಿ. ಮಾಮನ ಮಗಂದು ಮದುವೆ ಇತ್ತು. ಇದು ನಮ್ಮ ಮಮ್ಮಿ ಚಿಕ್ಕಮ್ಮನ ಮಗಂದು ಮದುವೆ ಇತ್ತು. ಅಂದರೆ ನಮ್ಮ ಅಜ್ಜಿ ತಂಗಿ ಮಗನ ಮದುವೆ, ಅಂದರೆ ನಮ್ಮ ಮಮ್ಮಿ ಕಸಿನ್ ಬ್ರದರ್ ಆಗ್ತಲ್ಲ ಆ ಮದುವೆ ಅಟೆಂಡ್ ಮಾಡೋಕ್ಕೆ ಹೋಗಿದ್ವಿ. ನಮ್ಮ ಮಮ್ಮಿ ಅರ್ಶಿನ ಹಚ್ತಾ ಇದ್ದಾರೆ. ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಯಾಕೆ ಲೇಟ್ ಆಯ್ತಂದರೆ ಈ ವಿಡಿಯೋ ಓಪನ್ ಆಗ್ತಾ ಇದ್ದಿಲ್ಲ. ಎಡಿಟ್ ಮಾಡಂತೂ ಇಟ್ಟಿದ್ದೆ ನಾನು. ಇದಕ್ಕೆ ಎಡಿಟ್ ಮಾಡೋಕ್ಕೂ 2-3 ತಾಸು ಬೇಕು. ಮತ್ತು ಅಲ್ಲಿ ವಾಯ್ಸ್ ಓವರ್ ಕೊಟ್ಟಾತಂತೇಳಿ ಇಟ್ಟಿದ್ದೆ. ಅದು 2-3 ಡೇಸಿಂದ ಓಪನ್ನೇ ಆಗ್ತಾ ಇದ್ದಿಲ್ಲ. ಮತ್ತು ವಾಯ್ಸ್ ಓವರ್ ಹೆಂಗೆ ಕೊಡ್ಬೇಕು, ಇಷ್ಟು ಕಷ್ಟಪಟ್ಟು ಎಡಿಟ್ ಮಾಡಿದ್ದಿರ್ತೈತಿ ಅಂತೇಳಿ ಭಾಳ ಟ್ರೈ ಮಾಡಿ ಲಾಸ್ಟಿಗೆ ಸಿಕ್ತು. ಆಲ್ಮೋಸ್ಟ್ ಈಗ ಅದಕ್ಕೆ ಮುಗಿಸಿದ್ರಾತಂತೇಳಿ ಕುಂತಿದ್ದೆ.
ನೋಡ್ರಿ ಅವ್ರು ಆರತಿ ಮಾಡ್ತಾ ಇದ್ದಾರೆ. ಲಗ್ನದಕ್ಕೆ ಕಟ್ಟೋದಾಗಿಂದ ಎಲ್ಲರೂ ಕೂಡಿ ಹಿಂಗಾಗಿ ಒಂದು ವೀಡಿಯೋ ಮಾಡ್ಬೇಕಂದ್ರೂ ಭಾಳ ಕಷ್ಟಪಡಬೇಕಾಗ್ತಿದೆ. ಆ ಕಷ್ಟಕ್ಕೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಅಂತ ಹೇಳ್ತಾ, ಈಗ ಅವರು ಅಲ್ಲಿ ನೆಕ್ಸ್ಟು ಶಾಂಗಿ ವಸಿಯೋಕ್ಕೆ ಒಣ್ಕಲ್ ಪೂಜೆ ಮಾಡೋಕ್ಕೆ ಹೊಂಟಿದ್ದಾರೆ ಒಳಗೆ ಅಡುಗೆ ಮನೆಯಲ್ಲಿ. ಇವರು ನಮ್ಮ ಇಬ್ಬರು ಅಜ್ಜಿಯವರು. ಇವರು ಇನ್ನು ಪೂಜೆ ಮಾಡ್ತಾಯಿದ್ದಾರೆ. ಈ ಟೈಪು ಇದು ಹಾಂದಿರ್ಗಂಬನೇ ಹಿಂಗೇನೋ ತೊಗೊಂಬರ್ತಲ್ಲ ಸೋದರ ಮಾವ, ಅದನ್ನು ತೊಗೊಂಬರ್ತಾ ಇದ್ದಾರೆ. ಇದು ಗುಡಿಯೊಳಗೆ ನಿಂತು ಅದು ಕೊಡಪಾನ ತೊಗೊಂಬರ್ತಾಯಿದ್ರು. ಅವ್ರು ನಮ್ಮ ಮಮ್ಮಿಯವ್ರು ಹಿಂದೆ ನಿಂತಿದ್ದಲ್ಲೇ ಅವ್ರು ದೊಡ್ಡಮ್ಮ ನಮ್ಮ ಮಮ್ಮಿಗೆ. ಇವರು ಬಲೆ ಇಡಿಸ್ತಾ ಇದ್ದಾರೆ. ನೋಡ್ತಾ ಇದ್ದಲ್ಲ ಒಣ್ಕಲ್ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ. ಒಣ್ಕಲ್ ಪೂಜೆಯಾಗಿಂದ ಅವ್ರು ಉಡಿ ತುಂಬ್ತಾ ಇದ್ದಾರೆ ಇವರಿಗೆಲ್ಲ. ಅದನ್ನು ವಿಡಿಯೋ ಮಾಡಿದ್ರು ಅವರು. ಆ್ಯಕ್ಚುಲಿ ಭಾಳ ಲೆಂತಿ ವಿಡಿಯೋ ಇದೆ ಇದು. 4 hours ವಿಡಿಯೋ ಇದೆ. ಅದ್ರೊಳಗಿಂದ ಕಟ್ ಮಾಡಿ ಶಾರ್ಟ್ ಮಾಡಿ ನಿಮಗೇನು ತೋರಿಸ್ಬೇಕಲ್ಲ ಮೇನ್ ವೀಡಿಯೋಸ್ ಅಷ್ಟೇ ತೆಗ್ದಿದ್ದೆ ನಾನು. ನೆಕ್ಸ್ಟ್ ಶಾಂಗಿದ್ದು ಮಾಡ್ತಾಯಿದ್ದಾರೆ ನೋಡಿರಿ. ಅವ್ರದ್ದೆಲ್ಲ ಶಾಂಗಿದ್ದು ಮಾಡತ್ತಿದ್ದು ಹೆಂಗೆ ಬಂದಿದೆ. ನಮ್ಮ ಮಮ್ಮಿದು ನೋಡಿರಂತ ನೀವು. ಇವ್ರದ್ದೆಲ್ಲ ಎಷ್ಟು ನೈಸಾಗಿ ಕರೆಕ್ಟ್ ತಳ್ಳಗೆ ಬರತ್ತಾ ಇದ್ದಾರ ನೀವು ನೋಡಿರಿ. ನೆಕ್ಸ್ಟ್ ನಮ್ಮ ಮಮ್ಮಿ ಹೆಂಗೆ ಮಾಡ್ತಾಯಿದ್ದಾರೆ ಇದನ್ನು ನೋಡಿ ಎಲ್ಲರೂ ನಗತ್ತಿದ್ರು. ನೋಡಿರಿ ಎಲ್ಲರೂ ನಗೋದೇ ಮಾಡ್ತಾಯಿದ್ದಾರೆ. ಇದು ನೆಕ್ಸ್ಟ್ ನೈಟು ಇದು ರಿಂಗ್ ಸೆರಿಮನಿ ಇರುತ್ತಲ್ಲ, ಅವತ್ತಿನ ದಿನ ಇವರು ಇದಕ್ಕೆ ಲಗ್ನದ ಮಂಟಪಕ್ಕೆ ಹೊಂಟಿದ್ವಿ. ಅವ್ರಿಗೆ ವೆಲ್ಕಮ್ ಮಾಡ್ತಾಯಿದ್ವಿ ಎಲ್ಲರೂ ನಿಂತ್ಕೊಂಡು. ಈಗ ನೆಕ್ಸ್ಟ್ ಮದುಮಗಳನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಅವರು. ನೋಡಿ ನಮ್ಮ ಮಮ್ಮಿ ಆರತಿ ಮಾಡ್ತಾಯಿದ್ರು. ಆಮೇಲೆ ಎಲ್ಲರೂ ಸೇರಿ ಆರತಿ ಮಾಡ್ತಾರೆ. ಇದು ನೋಡ್ರಿ ನಮ್ಮದೆಲ್ಲ ಫ್ಯಾಮಿಲಿ ಮೆಂಬರ್ಸ್ ನಿಂತಿದ್ರು. ನಾನು ಮಮ್ಮಿ ನಿಂತಿದ್ದೀವಿ. ಇದು ಕಲ್ಯಾಣ ಮಂಟಪಕ್ಕೆ ಹೋಗೋಕ್ಕಿಂತ ಮುಂಚೆ ಅವರೆಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ಇದು ರಿಂಗ್ ಸೆರೆಮನಿಗಿಂತ ಮುಂಚೆ ಕಲ್ಯಾಣ ಮಂಟಪಕ್ಕೆ ಹೋದ್ಮೇಲೆ ಪೂಜೆ ಮಾಡ್ತಾಯಿದ್ರು. ಆಮೇಲೆ ಅವರಿಬ್ಬರಿಗೂ ಕುಂದ್ರಿಸಿ ಆರತಿ ಮಾಡ್ತಾಯಿದ್ದಾರೆ ಎಲ್ಲರೂ ಕೂಡಿ. ಇದು ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಿಂತು ಫೋಟೋ ತೆಗೆಸ್ಕೊಂಡಿದ್ದು ಫೋಟೋ. ನೈಟ್ ರಿಂಗ್ ಸೆರೆಮನಿ ಮುಗಿದ್ಮೇಲೆ ನೆಕ್ಸ್ಟ್ ಡೇ ಅರ್ಶಿಣದ ಶಾಸ್ತ್ರ ಮಾಡಬೇಕಾಗುತ್ತೆ. ಅದಾದಮೇಲೆ ಸುರುಗಿ ಮಾಡೋಕ್ಕೆ ಅಂತೇಳಿ ಅರ್ಶಿಣ ಹಚ್ತಾ ಇದ್ದಾರೆ. ಇಲ್ಲೆಲ್ಲ ಒಬ್ರಿಗೊಬ್ರು ಅರ್ಶಿಣ ಹಚ್ತಾ ಇದ್ದಾರೆ. ಆ್ಯಕ್ಚುಲಿ ಇದ್ರ ಒರಿಜಿನಲ್ ಸಾಂಗ್ಸ್ ಎಲ್ಲ ಮಸ್ತ್ ಇದ್ದಾವೆ. ಆದರೆ ಅದನ್ನು ನಾನು ನಿಮಗೆ ಹಾಕಿದರೆ ನನಗೆ ಇಲ್ಲಿ ಕಾಪಿ ರೈಟ್ಸ್ ಬರುತ್ತೆ. ಹಿಂಗಾಗಿ ಎಲ್ಲ ಸಾಂಗ್ಸ್ ಹಾಕೋಕ್ಕಾಗಂಗಿಲ್ಲ. ಹಿಂಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಇದು ಸುರುಗಿ ಮಾಡೋಕ್ಕಂತೇಳಿ ತಳಗಡೆ ಹೋಗಿದ್ವಿ. ಅವರಿಗೆ ಬಾಸಿಂಗ ಕಟ್ತಾ ಇದ್ದಾರೆ.
ಇದೊಂದು ಕಂಪ್ಲೀಟ್ ಫ್ಯಾಮಿಲಿ ಗ್ರೂಪ್ ಫೋಟೋ ತೆಗ್ಸಿದ್ದಾರೆ. ಮದುಮಗಳ ಪಕ್ಕಕ್ಕೆ ನಮ್ಮ ಮಮ್ಮಿ ನಿಂತಿದ್ದಾರೆ, ಅದ್ರ ತೆಳಗೆ ನಾನು ನಿಂತಿದ್ದೇನೆ, ಅದ್ರ ತೆಳಗೆ ನಮ್ಮ ಅಜ್ಜಿ ಕುಂತಿದ್ದಾರೆ. ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಯಾವುದೇ ಕಾರಣದಿಂದ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಸಿ ಯು, ಟೇಕ್ ಕೇರ್, ಬಾಯ್.